ಕಾಲಿಟ್ಟಿದೆ ಧರಣಿ ಸತ್ಯಾಗ್ರಹ. ಇವತ್ತು ಪತ್ರಿಕಾಗೋಷ್ಠಿ ಕರೆಯಲು ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಹೋರಾಟ ಸ್ಮಶಾನ ಭೂಮಿ ಸ್ಮಶಾನಕ್ಕಾಗಿಯೇ ಉಳಿಬೇಕು ಎಂಬ ಹೋರಾಟದಲ್ಲಿ ನಡೆದಿದೆ. ಆ ಉದ್ದೇಶನಿಟ್ಕೊಂಡು ನಾವು ಹೋರಾಟ ನಡೆಸಿದ್ದೀವಿ. ಆದರೆ ಕೆಲವೊಂದಿಷ್ಟು ಜನ ಒಂದು ನಕಲಿ ಸಮಿತಿಯವರು ಇಲ್ಲ, ಇವು ಹೋರಾಟ ಮಾಡುವುದು ಸೂಕ್ತ ಅಲ್ಲ, ಈ ಎಲ್ಲ ಆಸ್ತಿಗಳಿಗೆ ನಾವೇ ಸದಸ್ಯರು ಅನ್ನುವ ಥರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಜನರಿಗೆ ತಪ್ಪು ದಾರಿ ತಿಳಿಸುವಂಥ ಕೆಲಸ ಮಾಡಿದ್ರು. ಸ್ಪಷ್ಟವಾಗಿ ನಾನು ತಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತೋರಿಸ್ಬೇಕು. ನಿಮಗೆ ಗೆಜೆಟ್ ನಲ್ಲಿ ಫಾರ್ಮ್ ನಂಬರ್ 42ದಲ್ಲಿ ಏನ್ ಹೇಳಿದೆ ಕ್ಲಿಯರ್ ಕಟ್ ಆಗಿದೆ. ನೀವು ತಿದ್ದಿದ್ದೀರಿ. ಅದರಲ್ಲಿ ಏನ್ ತಿದ್ದಿದ್ದೀರಪ್ಪ ಅಂತಂದ್ರೆ 1020 ಸರ್ವೆ ನಂಬರ್ಗೆ 1029 ಸರ್ವೆ ನಂಬರ್ ಅಂತ ಪೆನ್ನಿನ ತಿದ್ದಿದ್ದೀರಿ. ನಿಮಗೆ ನಾವು ಡಾಕ್ಯುಮೆಂಟ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ಗಳನ್ನು ನಾವು ಎಲ್ಲರಿಗೂ, ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ನೀವು ತಿದ್ದಿದ್ದೀರಿ. ಅದರ ಜೊತೆಯಲ್ಲಿ ಫಾರ್ಮ್ ನಂಬರ್ 42ದಲ್ಲಿ ಸೀರಿಯಲ್ ನಂಬರ್ 961029 ಅಂತಿದೆ. ಆದ್ರೆ ಅದು ಅವ್ರ ತಪ್ಪು. ನಾವೇನ್ ಮಾಡ್ಬೇಕು? ಇಲಾಖೆ ತಪ್ಪು. ಆದ್ರೆ ಸೀರಿಯಲ್ ನಂಬರ್ 96 ನಲ್ಲಿ ಸರ್ವೆ ನಂಬರ್ 1029 ಬರಂಗೇ ಇಲ್ಲ. ಅದು ಗೆಜೆಟ್ ಕೂಡ ನಿಮ್ಗೆ ಕೊಡ್ತೀವಿ ನಾವು. ಅಲ್ಲಿ ಗೆಜೆಟ್ ನಲ್ಲಿ ಇದೆ ಸೀರಿಯಲ್ ನಂಬರ್ 3, ಸೀರಿಯಲ್ ನಂಬರ್ 96, ಸೀರಿಯಲ್ ನಂಬರ್ 95. ಅದರಲ್ಲಿ ನಿಮಗೆ ನಾವು ಗೆಜೆಟ್ ಕೊಡ್ತೀವಿ. ಸೀರಿಯಲ್ ನಂಬರ್ 96 ನಲ್ಲಿ ಏನಾದ್ರೂ 1029 ಸರ್ವೆ ನಂಬರ್ ಇತ್ತಂದ್ರೆ ನಾವು ಇವತ್ತೇ ನೀವೇನ್ ಶಿಕ್ಷೆಗಳು ಪಡಿಸ್ತೀರಿ ಅದಕ್ಕೆ ನಾವು ಅನುಭವಿಸ್ಲಿಕ್ಕೆ ರೆಡಿ ಆಗಿದ್ದೀವಿ. ನೀವೇನ್ ಇವತ್ತೇ ನಮಗೆ ವಿಡ್ರಾ ಮಾಡ್ಕೋರಿ ಹೋರಾಟ ಅಂದ್ರೆ ಅದಕ್ಕೂ ನಾವು ರೆಡಿ ಆಗಿದ್ದೀವಿ. ಆದ್ರೆ ಸೀರಿಯಲ್ ನಂಬರ್ 96ಗೆ 1029 ಸರ್ವೆ ನಂಬರ್ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನಿಮಗೆ ನಾವು ದಾಖಲೆ ಸಮೇತ ಇವತ್ತು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಕಮಿಟಿನ ರಚನೆ ಆಗ್ಬೇಕಾಗಿತ್ತಪ್ಪ. ಏನು ನಿಯಮಾವಳಿ ಅಂದ್ರೆ, ನೀವೇ ಸ್ವತಃ ಒಂದು ಘೋಷಣಾ ಪತ್ರವನ್ನು ಮಾಡ್ಕೊಂಡಿದ್ದೀರಿ. ಏನ್ ಘೋಷಣಾ ಪತ್ರ ಇದೆ? ಇಲ್ಲೊಂದು ಘೋಷಣಾ ಪತ್ರ ಇದೆ. ಈ ಘೋಷಣಾ ಪತ್ರವನ್ನು ನಾನು ಓದಿ ಹೇಳ್ತಾ ಇದ್ದೀನಿ. ಏನ್ ಘೋಷಣಾ ಪತ್ರ? ಸ್ವಯಂ ಘೋಷಣಾ ಪತ್ರ. ಈ ಮೂಲಕ ನಾನು ಇಮ್ತಿಯಾಜ್ ಖತೀಬ್ ಅಧ್ಯಕ್ಷರು, ಮುಸ್ಲಿಂ ಕಬ್ರಸ್ತಾನ್ ಕಮಿಟಿ ಸಿಂದಗಿ ವಿಜಯಪುರ ಬರೆಕೊಡುವುದೇನೆಂದ್ರೆ, ತಮ್ಮ ಕಚೇರಿಯಲ್ಲಿ ನಮ್ಮ ಕಮಿಟಿ ವತಿಯಿಂದ ಆಡಳಿತ ಮಂಡಳಿ ರಚನೆ ಪ್ರಸ್ತಾವನೆ ಸಲ್ಲಿಸಿದ್ದು, ಆಡಳಿತ ಮಂಡಳಿಯಲ್ಲಿ ಆಯ್ಕೆ ಮಾಡಲಾದ ಸದಸ್ಯರ ಪೈಕಿ ಯಾರು ಯಾವುದೇ ಗುನ್ನೆಯಲ್ಲಿ ಭಾಗಿಯಾಗಿರುವುದಿಲ್ಲ ಹಾಗೂ ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳು ಇರುವುದಿಲ್ಲ ಹಾಗೂ ಸದರಿ ಸದಸ್ಯರು ವಕ್ಫ್ ಸಂಸ್ಥೆಯ ಬಾಡಿಗೆದಾರರು ಇರುವುದಿಲ್ಲ ಹಾಗೂ ಕಬ್ಜೆದಾರರು ಇರುವುದಿಲ್ಲ ಅಂತ ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. ಒಂದು ವೇಳೆ ಸದರಿ ಸದಸ್ಯರ ಪೈಕಿ ಯಾರಾದರೂ ಕ್ರಿಮಿನಲ್ ಕೇಸ್ಗಳಲ್ಲಿ ಅಥವಾ ವಕ್ಫ್ ಸಂಸ್ಥೆಯ ಬಾಡಿಗೆದಾರರು ಇದ್ದದ್ದು ಸಾಬೀತಾದಲ್ಲಿ ನಮ್ಮ ಆಡಳಿತ ಮಂಡಳಿಯನ್ನು ತಾವು ರದ್ದುಗೊಳಿಸಬಹುದು. ಇದು ಸ್ಪಷ್ಟವಾದಂಥದ್ದು ಸ್ವಯಂ ಘೋಷಣಾ ಪತ್ರ. ಅಲ್ರಿ, ನಿಮ್ಮ ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸ್ಗಳು ಇದ್ದಿದ್ದನ್ನು ನಾವು ಆಲ್ರೆಡಿ ಈಗ FIR ಕಾಪಿನೂ ತಮ್ಮ ಮುಂದೆ ಒದಗಿಸ್ತೀವಿ. ಹಾಗಾದ್ರೆ ಇದು ರದ್ದುಗೊಳಿಸಬಹುದಾಗಿತ್ತಲ್ಲ, ರದ್ದುಗೊಳಿಸಬೇಕಲ್ಲ ಇದನ್ನ. ಅದಕ್ಕಾಗಿ ನೀವು ಇಷ್ಟೊಂದು ಈ ಒಂದು ವಿಚಾರಗಳನ್ನ ಇಟ್ಟುಕೊಂಡು, ಅದು ಅಲ್ಲದೆ ಇನ್ನೊಂದು ದೊಡ್ಡ ಮುಖ್ಯವಾದ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ, ಆದೇಶದ ಪ್ರಕಾರ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ಬಾರಿ ಕಬ್ರಸ್ತಾನ್ ಅಂತೇಳಿ ಅದನ್ನ ಏನಾದರೂ ನೇಮಿಸಿದ್ರೆ, ಕಬ್ರಸ್ತಾನ್ ಅಂತೇಳಿ ಅದೇನಾದ್ರು ದಾಖಲಾಗಿದ್ರೆ, ರೆವಿನ್ಯೂದಲ್ಲಿ ಆಗಿರ್ಬೋದು, ವಕ್ಫ್ದಲ್ಲಿ ಆಗಿರ್ಬೋದು, ಅದು ದಾಖಲಾಗಿದ್ರೆ ಆ ಕಬ್ರಸ್ತಾನದಲ್ಲಿ ಏನು ಗೋರಿಗಳು ಇದ್ರೂ ಸರಿ, ಗೋರಿಗಳು ಇರದೇ ಇದ್ರೂ ಸರಿ, ಅದು ಕಬ್ರಸ್ತಾನ ಆಗಿಯೇ ಉಳಿಬೇಕು. ಅಲ್ಲಿ ಯಾವುದೇ ಇನ್ನಿತರ ಚಟುವಟಿಕೆಗಳನ್ನು ಮಾಡಬಾರ್ದು, ಯಾವುದೇ ವಾಣಿಜ್ಯ ಮಳಿಗೆಗಳನ್ನು ಮಾಡಬಾರ್ದು, ಯಾವುದೇ ಮಸ್ಜಿದ್ಗಳನ್ನು ಮಾಡಬಾರ್ದು, ಯಾವುದೇ ಈದ್ಗಾಗಳನ್ನು ಮಾಡಬಾರ್ದು, ಯಾವುದೇ ದರ್ಗಾ ಮಾಡಬಾರ್ದು, ಯಾವುದೇ ಖನ್ಕಾ ಮಾಡಬಾರ್ದು ಅಂತೇಳಿ ಅದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಇದೆ. ಸನ್ಮಾನ್ಯ ಸಿದ್ದಿಕ್ ಅವರು ಹೇಳ್ದಂಗೆ ಅದು ಒಂದು ಸೀರಿಯಲ್ ನಂಬರ್ 96 ವಕ್ಫ್ ಆಸ್ತಿ ಸೀರಿಯಲ್ ನಂಬರ್ 96ನ ಅಡಿಯಲ್ಲಿ ಬರುವಂತ ಆಸ್ತಿಗಳ ಸಂಖ್ಯೆ ಸರ್ವೆ ನಂಬರ್ 834,
ಮತ್ತು ಸರ್ವೆ ನಂಬರ್ 1020 ಅದಕ್ಕೆ ಸಂಬಂಧಪಟ್ಟಂತ ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಗೂಡಂಗಡಿಗಳನ್ನು ಹಾಕಿಕೊಂಡು 30-40 ವರ್ಷಗಳ ಕಾಲ ಅವರ ಜೀವನ ಮಾಡ್ತಾ ಇದ್ರು. ಅಂಥವರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿ ನಾವು ಕಬ್ರಸ್ತಾನ್ ಕಮಿಟಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಆಸ್ತಿಗಳಿಗೆ ನಾವೇ ಮಾಲೀಕರು ಅನ್ನುವ ತರ ಬಿಂಬಿಸಿ ಅವರಿಗೆ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು. ಅಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂತಂದ್ರಪ್ಪ ಅಂತಂದ್ರೆ, ಕೋರ್ಟಿನ ಆದೇಶ ಆಗಿದೆ. ಆ ಕೋರ್ಟಿನ ಆದೇಶದ ಪ್ರಕಾರ ನಾವು ಈ ಸೆಡ್ಗಳನ್ನು ತೆರವುಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ, ಕೋರ್ಟಿನ ಆದೇಶ ಏನಾಗಿತ್ತು? ಕೋರ್ಟಿನ ಆದೇಶ ಏನಾಗಿತ್ತಪ್ಪ ಅಂತಂದ್ರೆ, ಕಬ್ರಸ್ತಾನ್ ಜಾಗೆಯನ್ನು ಕಬ್ರಸ್ತಾನ್ ಆಗಿ ಉಳಿಬೇಕಂತೇಳಿ ಕೋರ್ಟಿನ ಆದೇಶ ಆಗಿತ್ತು. ಅದಕ್ಕಾಗಿ ಅಲ್ಲಿ ಅನಧಿಕೃತ ಸೆಡ್ಗಳನ್ನು ನಿರ್ಮಾಣ ಏನ್ ಮಾಡಿದ್ರಲ್ಲ ಅದನ್ನು ತೆರವುಗೊಳಿಸಬೇಕಂತ ಇತ್ತು. ಆದ್ರೆ ನೀವು ಅನಧಿಕೃತ ಸೆಡ್ಗಳನ್ನು ತೆರವುಗೊಳಿಸಿದ ನಂತರ ಮತ್ತೆ ಅದೇ ಅನಧಿಕೃತ ಸೆಡ್ಗಳನ್ನು ಹಾಕ್ಲಿಕ್ಕೆ ಹೊರಟಿದ್ದೀರಿ. ಅದು ಯಾವ ಸರ್ವೆ ನಂಬರ್ ಮೇಲೆ? ನಿಮಗೆ ನಿರ್ವಹಣೆ ಮಾಡಲಿಕ್ಕೆ ವಕ್ಫ್ ಇಲಾಖೆಯು ವಕ್ಫ್ ಆಸ್ತಿಯ ಸೀರಿಯಲ್ ನಂಬರ್ 96 ನಲ್ಲಿ ಸರ್ವೆ ನಂಬರ್ 834 ಮತ್ತು ಸರ್ವೆ ನಂಬರ್ 1020 ನಿಮಗೆ ನಿರ್ವಹಣೆ ಮಾಡಲಿಕ್ಕೆ ವಕ್ಫ್ ಬೋರ್ಡ್ ನಿಮಗೆ ಸಮಿತಿಯನ್ನು ರಚನೆ ಮಾಡಿಕೊಟ್ಟಿದೆ. ಆದ್ರೆ ತಾವುಗಳು 1029 ನೀವು ಸೆಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ 380 ಅಂಗಡಿಗಳ ನೀಲಿ ನಕ್ಷೆಗಳನ್ನು ಹಾಕಿದ್ದೀರಿ. 380 ಸೆಟ್ಗಳನ್ನು ನೀಲಿ ನಕ್ಷೆಗಳನ್ನು ಹಾಕಬೇಕಾಗಿತ್ತಪ್ಪ ಅಂತಂದ್ರೆ ಯಾರ್ದು ಪರವಾನಿಗೆ ತಗೊಂಡ್ರ ಬೇಡ? ನೀವು ನಿಜವಾಗಿಯೂ ಕೂಡ ನಾವಿವತ್ತು ಅದೇ ಪ್ರೂವ್ ಮಾಡಕ್ ಹೊರಟಿದ್ದೀವಿ. ಇವರು ನಿಜವಾಗೂ ಕೂಡ ಫೇಕ್ ಕಮಿಟಿ, ಅವರು ಬೋಗಸ್ ಕಮಿಟಿ. ಇದು ಯಾಕೆ ಬೋಗಸ್ ಕಮಿಟಿ ಅಪ್ಪ ಅಂತಂದ್ರೆ, ನೀವು ಏನಾದ್ರೂ ನಿಮ್ಮ ನಿರ್ವಹಣೆ ಮಾಡಿ ವಕ್ಫ್ ಆಸ್ತಿ ನಿರ್ವಹಣೆ ಮಾಡಬೇಕಾಗಿತ್ತಂದ್ರೆ ಏನು 834 ಮತ್ತು 1020 ಸರ್ವೆ ನಂಬರ್ ನಲ್ಲಿ ಅಷ್ಟೇ ಮಾಡಬೇಕು. 1029 ಸರ್ವೆ ನಂಬರ್ಗೆ ಒಬ್ರು ಆಡಳಿತಾಧಿಕಾರಿ ನೇಮಕವಾಗಿದ್ದಾರೆ ಆಲ್ರೆಡಿ. ಆ ಆಡಳಿತಾಧಿಕಾರಿಗಳ ನೇಮಕ ಆಗಿದ್ರೂ ಕೂಡ ನೀವು ಅದಕ್ಕೆ ಹೇಗೆ ಸಂಬಂಧ ಪಡ್ತೀರಿ? ಅದಕ್ಕಾಗಿ ನೀವು ಇವತ್ತು ಫೇಕ್ ಆಗಿದ್ದೀರಿ. ಅದು ನೀವು ಬೋಗಸ್ ಕಮಿಟಿ ಇದೆ. ಇದು 1029ಕ್ಕೆ ಬೋಗಸ್ ಕಮಿಟಿ ಇದೆ. ನಿಮ್ಮ ಹತ್ರ ಏನಾದ್ರೂ ದಮ್ ಇತ್ತಪ್ಪ ಅಂತಂದ್ರೆ, ನಿಮ್ಮಲ್ಲಿ ತಾಕತ್ತಿತ್ತಪ್ಪ ಅಂತಂದ್ರೆ, ನೀವು ನಿಜವಾಗ್ಲೂ ಕೂಡ 1029 ಸರ್ವೆ ನಂಬರ್ಗೆ ನೀವು ಅದಕ್ಕೆ ಸೀಮಿತ ಆಗಿದ್ರಪ್ಪ ಅಂತಂದ್ರೆ ಇವತ್ತು ಪ್ರೂವ್ ಮಾಡಿ ತೋರಿಸ್ರಿ. ನಾವು ಇವತ್ತೇ ಇದು ಹೋರಾಟನ ವಿಡ್ರಾಲ್ ಮಾಡ್ಕೊಂಡ್ಬಿಡ್ತೀವಿ. ನಾವು 1029 ಏನ್ ಸರ್ವೆ ನಂಬರ್ಗೆ ಎನ್ಕ್ರೋಚ್ಮೆಂಟ್ ಮಾಡಿದಂತ ಸುಗೀಕರ ಅಬ್ದುಲ್ ರಹೀಂ ದುದ್ನಿ ಮಲಿಕ್ ಸಾಬ್ ಕಟ್ಟಿದ್ರು ಅಂತ ಹೇಳ್ತಾರ. ಆ ಕಮಿಟಿ ಅವ್ರಿಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ, ಚಾಲೆಂಜ್ ಆಗ್ತೀನಿ. ನಿಮ್ಮ ಹತ್ರ ದಮ್ ಇತ್ತಂದ್ರೆ ನನ್ನ ಅಂಗಡಿ ಎಲ್ಲಾದ್ರೂ ಇಲ್ಲಿ ಎಲ್ಲಾರ ನಾನು ಒಂದೇ ಒಂದು ಅಂಗಡಿ ತಂದು ತೋರಿಸ್ಬೇಕು. ನಾನು ನೇರವಾಗಿ ಅವ್ರ ಮುಂದೆ ನೀವು ಪ್ರಶ್ನೆ ಕೇಳಿದಾಗ ಏನ್ ಹೇಳ್ತಾರ, ಏನ್ ನಿಮ್ಮ ಅಣ್ಣನೂ ನಿಮ್ಮ ತಮ್ಮನ ಅಂಗಡಿ ಇತ್ತಲ್ರಿ? ಹಾಗಾದ್ರೆ ಕಮಿಟಿ ಇರ್ತಕ್ಕಂಥ ಸದಸ್ಯರು ಯಾರು ಅಂಗಡಿ ಇರ್ಲಿಲ್ಲ? ಕಮಿಟಿಯಲ್ಲಿ ಇರ್ತಕ್ಕಂಥ ಸೈಫನ್ ನಾಟಿಕರ್ ಅವ್ರು 8 ಅಣ್ಣತಮ್ಮರ ಅಂಗಡಿಗಳು ಇದ್ವಲ್ಲ, ರಜಾಕ್ ಮುಜಾವರ್ ಅವ್ರದ್ದು 6 ಅಂಗಡಿಗಳು ಇದ್ವಲ್ಲ, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಪಟೇಲ್ ಬಿರಾದಾರ್ 14 ಲಕ್ಷ ರೂಪಾಯಿ ಕೊಟ್ಟು ಅಂಗಡಿ ತೋತಾರ. ಇಡೀ ಸಮಾಜಕ್ಕೆ ಗೊತ್ತದ. ಇಮ್ತಿಯಾಜ್ ಖತೀಬ ಸ್ವತಃ ಅವ್ರ ಅಂಗಡಿ, ಕಮಿಟಿ ಅಧ್ಯಕ್ಷ ಅವ್ರ ಅಂಗಡಿ, ಅವ್ರ ಅಣ್ಣತಮ್ಮರದ್ದು 3 ಅಂಗಡಿಗಳು ಇತ್ತು. ನೀವು ಪತ್ರಿಕಾಗೋಷ್ಠಿಯಲ್ಲಿ ಎನ್ಕರೇಜ್ಮೆಂಟ್ ಮಾಡಿದಾಗ ಅವ್ರದ್ದು ಹೆಸರು ತಗೋಬೇಕಿತ್ತು, ನೇರವಾಗಿ ಸಿದ್ಧೀಕರಿಸಿ ಹಾಕಿಕೊಂಡ್ರಿ ನೀವು. ಇದು ನೀವೇನು 380ಗಳ ಅಂಗಡಿಗಳು ಹಾಕಿ ಏನು ಕಮಿಷನ್ ಹೊಡ್ಲಿಕ್ಕೆ ಏನು ಲೂಟಿ ಮಾಡ್ಲಕ್ಕೆ ಹೊಟ್ಟಿದ್ರಲ್ಲ, ನಾವು ನಿಮಗೆ ಕತ್ಲಿ ಹಾಕಿದ್ದಕ್ಕೆ ನಮ್ಮ ಹೆಸರು ನೀವು ಖರಾಬ್ ಮಾಡಕ್ ಹೊಂಟ್ರಿ ಅಂತ ನೀವು ಏನಾದ್ರೂ ನನ್ನ ಅಂಗಡಿ ತೋರಿಸ್ಬೇಕಂತ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಸುಮಾರು 34 ವರ್ಷದಿಂದ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಅನಧಿಕೃತ ಸೆಟ್ಗಳು ನಿರ್ಮಾಣ ಮಾಡ್ಯಾರ, ಅಂಗಡಿಗಳು ಮಾಡ್ಯಾರ, ಬಾಡಿಗೆ ತಿನ್ನಕತ್ತಾರ, ಅಲ್ಲಿ 2 ನಂಬರ್ ದಂಧ ಮಾಡಕತ್ತಾರ, ವೈಶ್ಯವಾಟಿಕೆ ನಡೆದ ಅಂತ ಹೇಳ್ಕೇಸಿ ಯಾರೋ ಒಬ್ರು ಇದಕ್ಕೆ ಹೋಗ್ತಾರ ಅಂತ ಹೇಳ್ತಿ ಹೇಳ್ತಾರ. ಆದ್ರೆ ಕೋರ್ಟಿಗೆ ಹೋದವ್ರು ನೀವು, ಕೋರ್ಟಿಗೆ ಹೋದವ್ರು ಮೊಹಮ್ಮದ್ ಪಟೇಲ್ ಬಿರಾದಾರ್ ಅವರು ಮತ್ತೆ ಯಾಕೆ ಅಂಗಡಿಗಳನ್ನ ಮಳಿಗೆಗಳನ್ನ ಅಲ್ಲಿ ಹಾಕೊಂಡ್ರಿ ನೀವು? ಅಂದ್ರೆ ಬಡವರು ನಿರ್ಗತಿಕರು ಶೆಡ್ಗಳು ನಿರ್ಮಾಣ ಮಾಡಿದ್ರೆ, ಅಂಗಡಿಗಳು ಮಾಡಿದ್ರೆ ಅದು ಅನಧಿಕೃತ, ಕಮಿಟಿ ಅವ್ರು ಮಾಡಿದ್ರೆ ಲೀಗಲ್ ಏನು? ಇದು ಕೂಡ ನಮ್ಮ ನೇರವಾಗಿ ಪ್ರಶ್ನೆ ಇದೆ ಅವ್ರಿಗೆ, ಕಮಿಟಿ ಅವರಿಗೆ. ಇದು ಏನೇ ಆಗಿರ್ಬೇಕು ಅಲ್ಲ ಸರ್, ಅವ್ರು ನೀಲಿ ನಕ್ಷೆನೇ ಇಲ್ಲ ಅಂತಾರ. ಅವ್ರು ನೀಲಿ ನಕ್ಷೆನೇ ಅಲ್ಲ ನಮ್ಗೆ ಅಂತಾರ. ನಿಮ್ ಕಡೆ ನೀಲಿ ನಕ್ಷೆ ಇತ್ತು ಕೊಡ್ರಲ್ಲ. ಅದು ನಮ್ಮ ಕಡೆ ಜುರಾಕ್ಸ್ ಅದ ಸರ್, ಅದು ನಮ್ಮ ಕಡೆ ಜುರಾಕ್ಸ್ ಅದ.
ಅದರ ಬಗ್ಗೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮಾತಾಡಿದ್ದೆ, ಹಿಂಗೆ ಮಾಡಾಕತ್ತಾರ ಅಂತೇಳಿ. ಏನು ಅವ್ರಿಗೆ ಗಮನಕ್ಕೆ ಅದ ಅದು. ಇದು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ರಾಜ್ಯ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಗಮನಕ್ಕದ, ಎಲ್ಲರಿಗೂ ಗಮನಕ್ಕದ ಸರ್ ಈ ವಿಷಯ. ನಾವು ಬರೀ ಒಂದು ವೈಟ್ ಪೇಜ್ ಮೇಲೆ ಪೆನ್ನಿಲೆ ಮಾರ್ಕ್ ಮಾಡೀವಿ, ನಮ್ಮ ನೀಲಿ ನಕ್ಷೆ. ಶಾಸಕರು ಎಲ್ಲರ ಗಮನಕ್ಕೆ, ಶಾಸಕರ ಗಮನಕ್ಕೆ ಅದ ಇದು 300 ಅಂಗಡಿಗಳು ಇಲ್ಲಿ ಖಬರಸ್ಥಾನ ಜಾಗದಲ್ಲಿ ಮಾಡ್ಲಿಕ್ಕೆ ಅಂತೇಳಿ ಒಂದು ಪೇಪರ್ನಾಗ ಹೇಳ್ಯಾರ. ಅದು ಬ್ಲೂ ಪ್ರಿಂಟ್ ಅಲ್ಲ, ಅದರಲ್ಲಿ ಗೆಜೆಟ್ ಐತಿ ಇದು. ಆ ಗೆಜೆಟ್ ಪ್ರಕಾರ ನಮ್ಮ ಅಂಜುಮನ್ಗೆ ಸೇರಿದ ಆಸ್ತಿ ವಿವರ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ. ಸೀರಿಯಲ್ ನಂಬರ್ 3ರಲ್ಲಿ 1029 ಸರ್ವೆ ನಂಬರ್ ಇದೆ. ಸೀರಿಯಲ್ ನಂಬರ್ 95 ನಲ್ಲಿ 1027 ಸರ್ವೆ ನಂಬರ್ ಇದೆ, ಅಂದ್ರೆ ಅದು ಕೋರ್ಟ್ ಪಕ್ಕದಲ್ಲಿ ಇದ್ದ ಸರ್ವೆ ನಂಬರ್. ಸೀರಿಯಲ್ ನಂಬರ್ 96 ನಲ್ಲಿ 834 ಹಾಗೂ 1029 ಸರ್ವೆ ನಂಬರ್ ಇದೆ. ಸರಿ, 1020 ಸರ್ವೆ ನಂಬರ್ ಇದೆ. 96 ರಲ್ಲಿ 1020 ಸರ್ವೆ ನಂಬರ್ ಇದೆ. ಇಲ್ಲಿ ಏನಾಗ್ತಿತ್ತು ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ತಾವು ಪತ್ರಿಕಾಗೋಷ್ಠಿ ಏನು ಗೊತ್ತಿದೆ. ಅಡ್ಮಿನಿಸ್ಟ್ರೇಟರ್ ಸಾಕಷ್ಟು ಅಪಾಯಿಂಟ್ ಆಗಿದ್ರು, ಚಾರ್ಜ್ ತಗೊಂಡಿದ್ರು, ಅಧಿಕಾರದಿದ್ರು. ನೋಡಿದ್ವಿ ನಾವು ಚುನಾವಣೆ ಮಾಡಬೇಕಂತ ಪ್ರಯತ್ನ ಮಾಡಕತ್ತಿದ್ದು. ಇದರ ಮಧ್ಯದಲ್ಲಿ 2019ರಲ್ಲಿ ಒಂದು ನೋಟಿಫಿಕೇಶನ್ ಜಾರಿ ಆಗ್ತಿದ್ದಿ. ಅದರ ಪ್ರಕಾರ ವಕ್ಫ್ ಅಧಿಕಾರಿಗಳನ್ನು ಈ ಅಂಜುಮನ್ ಸಂಸ್ಥೆಗೆ ಕೇರ್ ಟೇಕರ್ ಅಂತ ಆಡಳಿತಾಧಿಕಾರಿ ಅಂತ ನೇಮಕ ಮಾಡ್ತಾರೆ. ಆ ಕೇರ್ ಟೇಕರ್ ಆಡಳಿತಾಧಿಕಾರಿ ನೇಮಕ ಮಾಡಿದೊಳಗೆ ಇಲ್ಲಿ ಏನಾಗ್ತಿತ್ತು, ಅಲ್ಲಿ ಹೋಗಿದ್ದು ಕೋರ್ಟ್ನಾಗ ಇಷ್ಟೇ ಆಗ್ತಿತ್ತು 2019ರಲ್ಲಿ. ಇಷ್ಟೇ ಆದ ಬಳಿಕ 2024 ತನಕ ಕೇಸ್ ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇರ್ತಿತ್ತು. ಅದರ ಮಧ್ಯದಲ್ಲಿ 2022ರಲ್ಲಿ ಇವ್ರೇನು ಮಾಡ್ತಾರಂದ್ರೆ ಒಂದು ಹೊಸದಾಗಿ ಒಂದು ಕಬ್ರಸ್ತಾನ್ ಕಮಿಟಿ ಅಂತೇಳಿ ಒಂದು ರಚನೆ ಮಾಡಲಿಕ್ಕೆ ಇಲ್ಲಿಂದ ಇದು 6/9/1939 ಬಂದಿ ಸಾಬ್ ಮುಲ್ಲಾ ಅವ್ರ ಬಳಿ 200 ರೂಪಾಯಿ ಕೊಟ್ಟು ಆಗಿನ ಕಾಲಕ್ಕಿಂತ ಚೇರ್ಮನ್ರು ಖರೀದಿ ಮಾಡಿದ ಜಮೀನಿದೆ. ದೇಶ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚೆ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಇತ್ತಲ್ರಿ, 1860 ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ಅಂಜುಮನ್ ಇಸ್ಲಾಂ ಸಂಸ್ಥೆ 1937-38ರಲ್ಲಿ ನೋಂದಣಿ ಆಯಿತು. ತದನಂತರ 1950ರಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಈ ಆಕ್ಟ್ ಬಂದ ನಂತರ ಈ ನಮ್ಮ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟಲ್ಲಿ ಇದು ಅಲ್ಲಿ ಹೋಗಿ ನೋಂದಣಿ ಆಗಿ ಅದರದ್ದು ಸೀರಿಯಲ್ ನಂಬರ್ 234. ಅದ ನಂತರ ಮತ್ತು ವಕ್ಫ್ ಆಕ್ಟ್ ಬಂತು 1954ರಲ್ಲಿ. ಆ 1954ರಲ್ಲಿ ವಕ್ಫ್ ಆಕ್ಟ್ ಬಂದ ಬಳಿಕ ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆ ಸಿಂಧಿಗೆ ಒಂದು ಸರ್ವೆ ಆದ ಬಳಿಕ 1966ರಲ್ಲಿ ಇದು ಸರ್ವೆ ಆಗಿ ವಕ್ಫ್ಗೆ ಸೇರ್ಪಡಿತು. ನಂತರ